ಪ್ರಭು ಯೇಸು ಕ್ರಿಸ್ತನವರ ಅತಿ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಿ? ನಾವು ಸ್ವಲ್ಪ ಕಾಲ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಯೆಹೋಶುವನ ಗ್ರಂಥ 24ನೇ ಅಧ್ಯಾಯದ 15ನೇ ವಚನ. ದ ಬುಕ್ ಆಫ್ ಜೋಶುವಾ ಚಾಪ್ಟರ್ 24 ವರ್ಸಸ್ 15. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಾರಿ ದೇವರ ವಾಕ್ಯದಿಂದ ನಿಮ್ಮ ಸಂಗಡ ಮಾತಾಡುವುದಕ್ಕೆ ದೇವರು ಮಾಡಿದಂಥ ಈ ಉಪಕಾರಕ್ಕಾಗಿ ಕೊಟ್ಟಂಥ ಅವಕಾಶಕ್ಕಾಗಿ ದೇವಾದಿ ದೇವನಿಗೆ ನಾನು ಮೊದಲನೇದಾಗಿ ಸ್ತೋತ್ರವನ್ನು ಧನ್ಯವಾದವನ್ನು ಹೇಳುವಂಥವನಾಗಿದ್ದೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ಭಾವಿಸಿ ನಾವು ಸ್ವಲ್ಪ ಕಾಲ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಆದ್ದರಿಂದ ದೇವರ ವಾಕ್ಯವನ್ನು ನಾವು ಶ್ರದ್ಧೆಯಿಂದ ಕೇಳಿಸಿಕೊಳ್ಳಬೇಕಾಗಿದೆ. ಆದ್ದರಿಂದ ನೀವು ವಾಕ್ಯದ ಕಡೆ ಗಮನ ಹರಿಸ್ರಿ ಎಂಬುದಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾ, ಇವತ್ತಿನ ದೇವರ ವಾಕ್ಯದ ಮುಖ್ಯಾಂಶ ದ ಪವರ್ ಆಫ್ ಫ್ಯಾಮಿಲಿ ಡಿವೋಷನಲ್ಸ್ ಎಂಬುದಾಗಿ. ಒಂದು ಕುಟುಂಬ ದೇವರಿಗೆ ಭಕ್ತಿ ತೋರಿಸುವಂಥದರ ಶಕ್ತಿ ಎಷ್ಟಿದೆ ಎಂಬುದನ್ನು ನಾವು ಸ್ವಲ್ಪ ಕಾಲ ದೇವರ ವಾಕ್ಯದಲ್ಲಿ ಧ್ಯಾನಿಸುವಂಥವರಾಗಿರೋಣ. ಪ್ರೀತಿಯ ದೇವಜನರೇ, ಕ್ರೈಸ್ತ ಕುಟುಂಬ ಅನ್ನುವಂಥದ್ದು ಅದು ಪ್ರೀತಿ, ನಂಬಿಕೆ ಮತ್ತು ದೇವರಿಗೆ ನಾವು ಮಾಡಿಕೊಂಡಿರ್ತಕ್ಕಂಥ ಸಮರ್ಪಣೆಯ ಮೇಲೆ ಕಟ್ಟಲ್ಪಟ್ಟಿದೆ. ಆದ್ದರಿಂದ ನಾವು ಕ್ರೈಸ್ತ ಜೀವಿತವನ್ನು ಅಥವಾ ವಿಶ್ವಾಸದ ಜೀವಿತವನ್ನು ಜೀವಿಸ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ನಿರಂತರವಾಗಿ ಯೇಸು ಕ್ರಿಸ್ತರ ವಾಕ್ಯ ಧ್ಯಾನ ಮಾಡುವಂಥದ್ದು, ನಾವು ಪ್ರಾರ್ಥನೆಯನ್ನು ಮಾಡುವಂಥದ್ದು, ಅದೇ ರೀತಿಯಾಗಿ ನಾವು ಒಬ್ಬರಿಗೊಬ್ಬರು ಐಕ್ಯತೆಯಿಂದ ನಾವು ಜೀವನ ಮಾಡುವಂಥದ್ದು, ಕುಟುಂಬವನ್ನು ಭಕ್ತಿಯಲ್ಲಿ ನಡೆಸುವಂಥದ್ದು ಎಷ್ಟೋ ಪ್ರಾಮುಖ್ಯತೆಯನ್ನು ಹೊಂದಿಕೊಳ್ಳುವಂಥದ್ದಾಗಿದೆ. ಆದ್ದರಿಂದ ಈ ಸಮಯದಲ್ಲಿ ನಾವು ಕ್ರೈಸ್ತ ಜೀವಿತವನ್ನು ಜೀವಿಸುವಂಥ ಸಂದರ್ಭದಲ್ಲಿ ಈ ಭಕ್ತಿಯನ್ನು ನಾವು ಅಭ್ಯಸಿಸುವುದು ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ನಾವು ಧ್ಯಾನಿಸೋಣ. ಈ ಒಂದು ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ಭಕ್ತನಾದಂಥ ಯೆಹೋಶುವನು ಹೇಳ್ತಾ ಇದ್ದಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂಬುದಾಗಿ. ಪ್ರೀತಿಯ ದೇವಜನರೇ, ಭಕ್ತನ ತೀರ್ಮಾನ ಯೆಹೋವನನ್ನು ಕುಟುಂಬವಾಗಿ ಸೇವಿಸುವಂಥದ್ದಾಗಿದೆ. ಹಾಗಾದರೆ ಇವತ್ತು ಕೂಡ ನಾವು ದೇವರನ್ನು ಕುಟುಂಬವಾಗಿ ಸೇವಿಸಬೇಕಾಗುತ್ತದೆ. ಹಾಗಾದರೆ ಈ ಒಂದು ದೇವರನ್ನು ಕುಟುಂಬವಾಗಿ ನಾವು ಸೇವಿಸುವಂಥದ್ದು ಎಷ್ಟು ಪ್ರಾಮುಖ್ಯ ಆಗುತ್ತದೆ ಅಥವಾ ಯಾಕೆ ಪ್ರಾಮುಖ್ಯ ಆಗುತ್ತದೆ? ನಾವು ದೇವರನ್ನು ಕುಟುಂಬವಾಗಿ ಸೇವಿಸುವಂಥದ್ದು ಅಥವಾ ನಾವು ದೇವರನ್ನು ಕುಟುಂಬವಾಗಿ ಭಕ್ತಿಯಾಗಿ ನಾವು ನಡೆದುಕೊಳ್ಳುವಂಥದ್ದು ಯಾಕೆ ಪ್ರಾಮುಖ್ಯ ಎನ್ನುವಂಥದ್ದನ್ನು ನಾವು ಗಮನಿಸುವಾಗ, ಮೊದಲನೇದಾಗಿ ನಾವು ಕುಟುಂಬವಾಗಿ ದೇವರಿಗೆ ಭಕ್ತಿ ತೋರಿಸುವಾಗ ನಮ್ಮ ಆಧ್ಯಾತ್ಮಿಕ ಜೀವಿತ ಅನ್ನುವಂಥದ್ದು ವೃದ್ಧಿಯಾಗುತ್ತದೆ. ಫಾರ್ ಸ್ಪಿರಿಚುವಲ್ ಗ್ರೋತ್ ವಿ ಶುಡ್ ಹ್ಯಾವ್ ಎ ಫ್ಯಾಮಿಲಿ ಡಿವೋಷನ್ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವಂಥವರಾಗಿದ್ದೇವೆ. ಇದಕ್ಕೆ ಒಂದು ಆಧಾರ ವಚನವನ್ನು ನಾವು ಓದಿಕೊಳ್ಳುವುದಾದರೆ, ಪೌಲನು ತಿಮೋಥೆಯನಿಗೆ ಬರೆದ 2ನೇ ಪತ್ರಕ್ಕೆ 3ನೇ ಅಧ್ಯಾಯದ ವಚನ 16-17. ದ ಸೆಕೆಂಡ್ ಎಪಿಸ್ಟಲ್ ಟು ತಿಮೋಥಿ ಚಾಪ್ಟರ್ 3 ವರ್ಸಸ್ 16 and 17. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. As a family spends time in God's word, they grow spiritually and gain wisdom for daily life ಎಂಬುದಾಗಿ ನಾವು ನೋಡ್ತೇವೆ. ಅಂತಂದರೆ ನಾವೊಂದು ಕ್ರೈಸ್ತ ಕುಟುಂಬವಾಗಿ ನಾವು ದೇವರ ಸನ್ನಿಧಿಯಲ್ಲಿ ನಾವು ಸಮಯ ಕಳೆಯುವಾಗ, ಭಕ್ತಿಯನ್ನು ಮಾಡುವಾಗ ನಾವು ಆಧ್ಯಾತ್ಮಿಕವಾಗಿ ಬೆಳೆಯುವಂಥವರು ಆಗ್ತೀವಿ. ಯಾಕಂದರೆ ದೇವರಿಂದ ಪ್ರೇರಿತವಾದಂಥ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ ಎಂಬುದಾಗಿ ಪೌಲನು ತನ್ನ ಪತ್ರಿಕೆಯೆಲ್ಲ ಹೇಳುವಂಥವನಾಗಿದ್ದಾನೆ. ಆದ್ದರಿಂದ ಪ್ರೀತಿಯ ದೇವಜನರೇ, ನಾವು ಯಾಕೆ ಕುಟುಂಬವಾಗಿ ದೇವರ ಭಕ್ತಿಯನ್ನು ಮಾಡಬೇಕಂತಂದರೆ, ಮೊದಲನೇದಾಗಿ ನಾವು ಆಧ್ಯಾತ್ಮಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಎಂಬುದಾಗಿ. ಇನ್ನು ಎರಡನೇದಾಗಿ ಯಾಕೆ ನಾವು ಕುಟುಂಬವಾಗಿ ಭಕ್ತಿ ಮಾಡಬೇಕು ಎಂಬುದಾಗಿ ಹೇಳುವಾಗ, ಯೂನಿಟಿ ಇನ್ ಕ್ರೈಸ್ಟ್ ಎಂಬುದಾಗಿ ನಾವು ನೋಡ್ತೇವೆ. ನಾವು ಕುಟುಂಬವಾಗಿ ಭಕ್ತಿ ಮಾಡುವಾಗ ನಮ್ಮಲ್ಲಿ ಕ್ರಿಸ್ತನಲ್ಲಿ ಐಕ್ಯತೆಯನ್ನು ನಾವು ಹೊಂದಿಕೊಳ್ಳುತ್ತೇವೆ. ಇದಕ್ಕೊಂದು ಆಧಾರ ವಚನವನ್ನು ನೋಡುವುದಾದರೆ, ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ ವಚನ
13 ಮತ್ತು 14 ಒಮ್ಮೆ ಓದಿಕೊಳ್ಳೋಣ. ಕೊಲೋಸಿಯನ್ಸ್ ಚಾಪ್ಟರ್ 3 ವರ್ಸಸ್ 13 and 14. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಇದೆಲ್ಲ ಅದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಆದ್ದರಿಂದ ಪ್ರೀತಿಯ ದೇವಜನರೇ, ನಾವು ಕ್ರಿಸ್ತನಲ್ಲಿ ಐಕ್ಯತೆಯನ್ನು ಕಂಡುಕೊಳ್ಳುವುದಕ್ಕೆ ಅಥವಾ ನಾವು ಕ್ರಿಸ್ತನಲ್ಲಿ ಐಕ್ಯರಾಗುವುದಕ್ಕೋಸ್ಕರ ನಾವು ಕುಟುಂಬವಾಗಿ ಭಕ್ತಿಯನ್ನು ಮಾಡಬೇಕು. ಡಿವೋಷನಲ್ಸ್ ಬ್ರಿಂಗ್ ದ ಫ್ಯಾಮಿಲಿ ಟುಗೆದರ್, ಹೆಲ್ಪಿಂಗ್ ರಿಸಾಲ್ವ್ ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ಫಾಸ್ಟರಿಂಗ್ ಲವ್ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಂತಂದರೆ ನಾವು ಕುಟುಂಬವಾಗಿ ಒಟ್ಟಾಗಿ ಕುಳಿತು ನಾವು ದೇವರ ಸನ್ನಿಧಿಯಲ್ಲಿ ಭಕ್ತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಭಕ್ತಿ ನಮಗೆ ಏನನ್ನು ಮಾಡ್ತೈತೆ ಅಂತ ಹೇಳುವಾಗ, ನಮ್ಮ ಜೀವಿತದಲ್ಲಿ ಎದುರಾಗ್ತಕ್ಕಂಥ ಸಂಕಷ್ಟಗಳನ್ನು ಎದುರಿಸಲಿಕ್ಕೆ ಮತ್ತು ನಾವು ಪ್ರೀತಿಯಲ್ಲಿ ನಿಲ್ಲುವುದಕ್ಕೆ ಅದು ನಮಗೆ ಸಹಾಯವನ್ನು ಮಾಡುವಂಥದ್ದಾಗಿದೆ. ಆದ ಕಾರಣ ನಾವು ಕುಟುಂಬವಾಗಿ ಭಕ್ತಿಯನ್ನು ಮಾಡಬೇಕು. ಅದೇ ರೀತಿಯಾಗಿ ನಾವು ಯಾಕೆ ಕುಟುಂಬವಾಗಿ ಭಕ್ತಿಯನ್ನು ಮಾಡಬೇಕು ಅನ್ನುವುದಕ್ಕೆ ಮತ್ತೊಂದು ಕಾರಣವನ್ನು ನಾವು ನೋಡುವಂಥದ್ದು ಆಗುವುದಾದರೆ, ಪ್ರೀತಿಯ ದೇವಜನರೇ, ಈ ಕುಟುಂಬವಾಗಿ ನಾವು ಭಕ್ತಿ ಮಾಡುವಾಗ ಆ ಭಕ್ತಿ ಮುಂದಿನ ತಲೆಮಾರಿಗೆ ಅಥವಾ ಮುಂದಿನ ಸಂತತಿಗೆ ಅದು ಮಾರ್ಗದರ್ಶನವನ್ನು ಮಾಡುವಂಥದ್ದಾಗಿದೆ. ಟು ಟೀಚ್ ದ ನೆಕ್ಸ್ಟ್ ಜನರೇಷನ್ ಎಂಬುದಾಗಿ ನಾವು ನೋಡ್ತೇವೆ. ಇದಕ್ಕೊಂದು ಆಧಾರ ವಚನವನ್ನು ನೋಡಿಕೊಳ್ಳುವುದಾದರೆ, ಜ್ಞಾನೋಕ್ತಿಗಳ ಗ್ರಂಥ 22ನೇ ಅಧ್ಯಾಯ ವಚನ 6, ಪ್ರಾವರ್ಬ್ಸ್ ಚಾಪ್ಟರ್ 22 ವರ್ಸ್ 6. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು ಎಂಬುದಾಗಿ. ಅದೇ ರೀತಿಯಾಗಿ ಮತ್ತೊಂದು ವಾಕ್ಯವನ್ನು ನಾವು ನೋಡುವುದಾದರೆ, ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ ವಚನ 6 ಹಾಗೂ 7. ದ ಬುಕ್ ಆಫ್ ಡ್ಯೂಟ್ರಾನಮಿ ಚಾಪ್ಟರ್ 6 ವರ್ಸಸ್ 6 and 7. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಹೇಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆದ್ದರಿಂದ ನಾವು ಯಾಕೆ ಕುಟುಂಬವಾಗಿ ಭಕ್ತಿ ಮಾಡಬೇಕು ಎಂಬುದಾಗಿ ಆಲೋಚನೆ ಮಾಡುವಂಥ ಸಂದರ್ಭದಲ್ಲಿ ಅದು ಮುಂದಿನ ತಲೆಮಾರಿಗೆ ಅಥವಾ ಮುಂದಿನ ಸಂತತಿಗೆ ನಾವು ಅದನ್ನು ಹೇಳಿಕೊಡುವುದಕ್ಕೋಸ್ಕರ ನಾವು ಭಕ್ತಿಯನ್ನು ಮಾಡಬೇಕು ಎಂಬುದಾಗಿ. ಪೇರೆಂಟ್ಸ್ ಹ್ಯಾವ್ ಎ ಗಾಡ್ ಗಿವೆನ್ ಡ್ಯೂಟಿ ಟು ಟ್ರೈನ್ ದೇರ್ ಚಿಲ್ಡ್ರನ್ ಇನ್ ದ ವೇಸ್ ಆಫ್ ದ ಲಾರ್ಡ್ ಎಂಬುದಾಗಿ ನಾವು ಆಂಗ್ಲ ಭಾಷೆಯಲ್ಲಿ ನೋಡ್ತೇವೆ. ಅಂದರೆ ತಾಯಿ ತಂದೆಗಳಾದಂಥವರು ತಮಗೆ ಮಕ್ಕಳಿಗೆ ಕಲಿಸುವಂಥದ್ದು ದೇವರಿಂದ ಬಂದಿರತಕ್ಕಂತಹ ಒಂದು ಬಾಧ್ಯತೆ ಅಥವಾ ಅದು ನಮ್ಮ ಕರ್ತವ್ಯ. ಆದ್ದರಿಂದ ನಮ್ಮ ಮಕ್ಕಳಿಗೆ ದೇವರ ಭಕ್ತಿಯನ್ನು ನಾವು ಕಲಿಸಿಕೊಡಬೇಕು, ನಾವು ಬೋಧಿಸಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುವಂಥದ್ದಾಗಿದೆ. ಆದ ಕಾರಣ ಪ್ರೀತಿಯ ದೇವಜನರೇ, ಹಾಗಾದರೆ ಈ ಒಂದು ಕ್ರೈಸ್ತವ ಭಕ್ತಿಯನ್ನು ಅಥವಾ ಕುಟುಂಬದ ಭಕ್ತಿ ಜೀವಿತವನ್ನು ನಾವು ಪರಿಣಾಮಕಾರಿಯಾಗಿ ಹೇಗೆಲ್ಲ ನಾವು ಮಾಡಬಹುದು ಎಂಬುದಾಗಿ ನಾವು ನೋಡುವುದಾದರೆ, ಮೊದಲನೇದಾಗಿ ನಾವೊಂದು ನಿರ್ದಿಷ್ಟವಾದಂತಹ ಸಮಯವನ್ನು ನಾವು ಸೆಟ್ ಮಾಡಬೇಕು. ಸೆಟ್ ಎ ರೆಗ್ಯುಲರ್ ಟೈಮ್ ಎಂಬುದಾಗಿ ನಾವು ಒಂದು ನಿರ್ದಿಷ್ಟವಾದಂತಹ ಸಮಯವನ್ನು ನಾವು ಸೆಟ್ ಮಾಡಿದಾಗ, ಅದು ಮುಂಜಾನೆ ಇರಲಿ ಅಥವಾ ಸಂಜೆ ಇರಲಿ, ಈ ಒಂದು ಟೈಮ್ಗೆ ನಾವು ಕುಟುಂಬವಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ ಎಂಬುದಾಗಿ ಹೇಳಿ ಆ ಒಂದು ಸಮಯ ನಿರ್ಧಾರ ಮಾಡಬೇಕು. ಕೆಲವು ಕುಟುಂಬಗಳಲ್ಲಿ ಬೆಳಗ್ಗೆ, ಇನ್ನು ಕೆಲವು ಕುಟುಂಬಗಳಲ್ಲಿ ಸಂಜೆ, ಎರಡೂ ಸಮಯ ಕೂಡ ಅಡ್ಜಸ್ಟ್ ಆಗುತ್ತೆ. ಕೆಲವು ಕುಟುಂಬಗಳಲ್ಲಿ ಬೆಳಗ್ಗೆ ಎದ್ದಾಗ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೋಗ್ಬೋದು, ಅಥವಾ ಕೆಲವರು ಸ್ಕೂಲುಗಳಿಗೆ, ಕಾಲೇಜುಗಳಿಗೆ, ಅಥವಾ ಇನ್ನು ಕೆಲವರು ಉದ್ಯೋಗಕ್ಕೆ ಹೋಗುವುದರಿಂದ ಸಂಜೆ ಸಮಯ ಕೆಲವರಿಗೆ ಅನುಕೂಲವಾಗ್ತೈತೆ. ಆದ್ದರಿಂದ ಒಂದು ನಿರ್ದಿಷ್ಟವಾದ ದಿನದಲ್ಲಿ ಅಥವಾ ಆ ಒಂದು ರೆಗ್ಯುಲರ್ ದಿನಗಳಲ್ಲಿ ನಾವು ಈ ಒಂದು ಟೈಮನ್ನು ನಾವು ಸೆಟ್ ಮಾಡಿ ಆ ಸಮಯಕ್ಕೆ ಸರಿಯಾಗಿ ನಾವು ಕುಟುಂಬವಾಗಿ ಸೇರಿಕೊಂಡು ದೇವರನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ. ಎರಡನೇದಾಗಿ ರೀಡ್ ದ ಬೈಬಲ್ ಟುಗೆದರ್ ಎಂಬುದಾಗಿ ನಾವು ಕುಟುಂಬವಾಗಿ ಒಂದು ಸಮಯವನ್ನು ನಿರ್ಧಾರ ಮಾಡಿ ನಾವೇನು ಮಾಡಬೇಕಂತಂದರೆ ಈ ಒಂದು ಸತ್ಯವೇದವನ್ನು ನಾವು ರೆಗ್ಯುಲರ್ ಆಗಿ ನಾವು ಧ್ಯಾನಿಸಬೇಕಾಗಿದೆ. ನಾವೊಂದು
ವಾಕ್ಯ ಭಾಗವನ್ನು ಓದಿಕೊಂಡು ಅದರಲ್ಲಿರ್ತಕ್ಕಂತಹ ಒಂದು ಅಂಶಗಳ ಕುರಿತು ನಾವೇನು ಮಾಡಬೇಕು, ಒಬ್ಬರಿಗೊಬ್ಬರು ಡಿಸ್ಕಷನ್ ಮಾಡಬೇಕು ಮತ್ತು ಅದರ ಅರ್ಥ ಏನೆಂಬುದಾಗಿ ನಾವು ತಿಳ್ಕೊಳ್ಬೇಕು ಮತ್ತು ಆ ಒಂದು ಅರ್ಥಗಳನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ನಡೆಯುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದೇ ರೀತಿಯಾಗಿ ಇನ್ನು ಮೂರನೇದಾಗಿ ನಾವು ಮಾಡುವಂಥದ್ದು ಏನಂತಂದರೆ ಪ್ರೇ ಆಸ್ ಎ ಫ್ಯಾಮಿಲಿ ಎಂಬುದಾಗಿ ನಾವು ಕುಟುಂಬವಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ಈ ಪ್ರಾರ್ಥನೆ ಸಮಯದಲ್ಲಿ ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಪ್ರಾರ್ಥನೆ ಮಾಡುವುದಕ್ಕೆ ಅವರಿಗೆ ಸಮಯ ಕೊಟ್ಟು ಅವರನ್ನು ಪ್ರಾರ್ಥನೆ ಮಾಡುವುದಕ್ಕೆ ನಾವು ಎನ್ಕರೇಜ್ ಮಾಡಬೇಕು ಎಂಬುದಾಗಿ. ಇನ್ನು ನಾಲ್ಕನೇದಾಗ ನಾವು ನೋಡುವಂಥ ಸಂದರ್ಭದಲ್ಲಿ ಸಿಂಗ್ ಆ್ಯಂಡ್ ವರ್ಷಿಪ್ ಎಂಬುದಾಗಿ. ಪ್ರೀತಿಯ ದೇವಜನರೇ, ಈ ಆರಾಧನೆ ಮಾಡುವಂಥದ್ದು ಮತ್ತು ದೇವರಿಗೆ ಸ್ತುತಿ ಮಾಡುವಂಥದ್ದನ್ನು ನಾವು ಮಾಡಬೇಕು. ವರ್ಷಿಪ್ ಬ್ರಿಂಗ್ಸ್ ಜಾಯ್ ಆ್ಯಂಡ್ ಇನ್ವೈಟ್ಸ್ ಗಾಡ್ಸ್ ಪ್ರೆಸೆನ್ಸ್ ಇನ್ ಟು ದ ಹೋಮ್ ಎಂಬುದಾಗಿ ಇಂಗ್ಲೀಷಲ್ಲಿ ಹೇಳ್ತಾರೆ. ಹಾಗಾದರೆ ನಾವು ಕುಟುಂಬವಾಗಿ ಭಕ್ತಿ ಮಾಡುವಂಥ ಸಂದರ್ಭದಲ್ಲಿ ನಾವು ಸ್ತುತಿ ಪದಗಳನ್ನು ಹಾಡಬೇಕು, ದೇವರನ್ನು ಸ್ತುತಿಸಬೇಕು, ದೇವರಿಗೆ ಆರಾಧನೆಯನ್ನು ನಾವು ಮಾಡುವಂಥವರು ಆಗಿರಬೇಕು. ಅದೇ ರೀತಿಯಾಗಿ ನಾವು ನೋಡುವಂಥ ಸಂದರ್ಭದಲ್ಲಿ ಲೀವ್ ಔಟ್ ದ ಲೆಸನ್ಸ್ ಎಂಬುದಾಗಿ. ನಾವು ಏನೆಲ್ಲ ಓದ್ತೀವೋ, ಏನೆಲ್ಲ ಧ್ಯಾನಿಸ್ತೀವೋ ಅಂಥದ್ದನ್ನು ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೆಯಬೇಕು. ಪುಟ್ ಇನ್ ಟು ಪ್ರಾಕ್ಟೀಸ್ ವಾಟ್ ಯು ಲರ್ನ್, ಶೋಯಿಂಗ್ ಕೈಂಡ್ನೆಸ್ ಆ್ಯಂಡ್ ಗಾಡ್ಲಿನೆಸ್ ಡೈಲಿ ಎಂಬುದಾಗಿ. ನಾವು ಕಲಿತಿರತಕ್ಕಂತಹ ದೇವರ ವಾಕ್ಯವನ್ನು ನಮ್ಮ ಅನುದಿನದ ಜೀವಿತದಲ್ಲಿ ನಾವು ಅದನ್ನು ನಮ್ಮ ಅನುಭವದಲ್ಲಿ ಅಥವಾ ನಮ್ಮ ಪ್ರಾಯೋಗಿಕ ಜೀವಿತಕ್ಕೆ ಅಳವಡಿಸಿಕೊಂಡು ನಡೆಯುವುದನ್ನು ತಾಯಿ ತಂದೆಗಳಾದಂಥ ನಾವು ಮಾಡಬೇಕು ಮತ್ತು ನಮ್ಮ ಮಕ್ಕಳಿಗೂ ಕೂಡ ಹಾಗೆ ಮಾಡುವುದಕ್ಕೆ ನಾವು ಅವರಿಗೆ ಕಲಿಸ್ಕೊಡುವಂಥವರು ನಾವು ಆಗಬೇಕು. ಇನ್ನು ಈ ರೀತಿಯಾಗಿ ನಾವು ಕುಟುಂಬವಾಗಿ ದೇವರಿಗೆ ಭಕ್ತಿ ಮಾಡುತ್ತಾ ಹೋಗುವುದಾದರೆ, ಕುಟುಂಬವಾಗಿ ನಾವು ದೇವರ ಭಯದಲ್ಲಿ ನಡೆದುಕೊಳ್ಳುವಾಗ ನಮಗೆ ಆಧ್ಯಾತ್ಮಿಕವಾದಂತಹ ಆಶೀರ್ವಾದಗಳು ನಮಗೆ ಸಿಕ್ಕುವಂಥದ್ದಾಗಿದೆ. ಆದ ಕಾರಣ ಪ್ರೀತಿ ದೇವಜನರೇ, ಕೀರ್ತನಕಾರನ 127ನೇ ಕೀರ್ತನೆ ವಚನ 1ರಲ್ಲಿ ಹೇಳ್ತಾನೆ, ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ, ಯೆಹೋವನನ್ನು ಪಟ್ಟಣವನ್ನು ಕಾಯದೇ ಇದ್ದರೆ ಅದನ್ನು ಕಾಯುವಂಥ ಕಾವಲುಗಾರರು ಪಟ್ಟಣವನ್ನು ಕಾಯುವುದು ವ್ಯರ್ಥ ಎಂಬುದಾಗಿ. ಹಾಗಾದರೆ ಪ್ರೀತಿ ದೇವಜನರೇ, ಇವತ್ತು ಯೆಹೋವನು ಮನೆಯನ್ನು ಕಟ್ಟಿ ಅದನ್ನು ಕಾಯಬೇಕು ಅಂತಂದರೆ ನಾವು ಕುಟುಂಬದಲ್ಲಿರ್ತಕ್ಕಂತಹ ತಾಯಿ ತಂದೆಗಳು ಅಥವಾ ನಾವು ಮುಖ್ಯಸ್ಥರು ಏನಿರ್ತೇವೆ, ನಾವು ನಮ್ಮ ಕುಟುಂಬಗಳನ್ನು ಕರ್ತನಲ್ಲಿ ಕಟ್ಟಿಕೊಳ್ಳಬೇಕಾಗಿದೆ. ದೇವರೇ, ನನ್ನ ಕುಟುಂಬವನ್ನು ಕಟ್ಟು ಸ್ವಾಮಿ, ನನ್ನ ಹೆಂಡತಿ, ನನ್ನ ಮಕ್ಕಳನ್ನು, ದೇವರ ನನ್ನ ಕುಟುಂಬದ ಸದಸ್ಯರನ್ನು ನಿಮ್ಮ ಆಧ್ಯಾತ್ಮಿಕತೆಯಲ್ಲಿ ನೀವು ನಡೆಸು ಎಂಬುದಾಗಿ ನಾವು ಕೇಳಿಕೊಂಡು ನಾವು ಕುಟುಂಬಕ್ಕೆ ಒಂದು ಮಾರ್ಗದರ್ಶನ ಮಾಡುವಂಥವರಾಗಿ ಕುಟುಂಬವನ್ನು ಆಧ್ಯಾತ್ಮಿಕ ಜೀವಿತದಲ್ಲಿ ನಡೆಸುವುದಕ್ಕೆ ನಾವು ಪ್ರಯತ್ನಿಸಬೇಕು ಮತ್ತು ಅದನ್ನು ನಿರಂತರವಾಗಿ ನಾವು ಅದನ್ನು ಮಾಡಿಕೊಂಡು ಹೋಗಬೇಕು ಎಂಬುದಾಗಿ ನಾವು ದೇವರ ವಾಕ್ಯದಿಂದ ಎಚ್ಚರಿಸಲ್ಪಡ್ತಾ ಇದ್ದೀವಿ. ಆದ್ದರಿಂದ ಈ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರ್ತಕ್ಕಂತಹ ಪ್ರೀತಿಯ ಸಹೋದರನೇ, ಸಹೋದರಿ, ನಿಮ್ಮ ಜೀವಿತ ಹೇಗಿದೆ? ಕರ್ತನಲ್ಲಿ ಭಕ್ತಿಯನ್ನು ನೀವು ಮಾಡ್ತಾಯಿದ್ದೀರೋ? ವೈಯಕ್ತಿಕವಾಗಿ ನೀವು ಭಕ್ತಿ ಮಾಡ್ತಾ ಇರ್ಬೋದು, ಸರಿ, ಒಳ್ಳೆಯದು. ಆದರೆ ಕುಟುಂಬ ಅಂತ ಬಂದಾಗ ಕುಟುಂಬವಾಗಿ ಕೂಡ ನಾವು ಭಕ್ತಿಯನ್ನು ಮಾಡುವಂತಹ ಒಂದು ಅಂಗಿನಲ್ಲಿ ನಾವು ಇದ್ದೇವೆ. ಭಕ್ತರಾದಂಥ ಯೆಹೋಶುವನು ಹೇಳಿದ ಪ್ರಕಾರವಾಗಿ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂಬುದಾಗಿ. ನೋಡಿ, ಆ ದಿನಗಳಲ್ಲಿ ಇಸ್ರಾಯೇಲ್ಯರು ಒಂದು ಯೆಹೋಶುವನಿಗೆ ವಿರೋಧವಾಗಿ ನಡ್ಕೊಂಡ್ರೂ ಕೂಡ ಈ ಯೆಹೋಶುವನು ಹೇಳ್ತಾ ಇದ್ದಾರೆ, ನಿಮಗೆ ಯಾರನ್ನು ಪ್ರೀತಿಸಬೇಕು ಅಥವಾ ಯಾರನ್ನು ಸೇವಿಸಬೇಕೆಂಬುದಾಗಿ ನೀವು ಅಂದ್ಕೊಂಡಿದ್ದೀರಿ, ನೀವು ತೀರ್ಮಾನ ಮಾಡಿಕೊಳ್ಳ್ರಿ, ಆದರೆ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂಬುದಾಗಿ. ಈ ಮಾತುಗಳನ್ನು ಆಲಿಸ್ತಾ ಇರತಕ್ಕಂಥ ಪ್ರೀತಿಯ ಸಹೋದರನೇ, ಸಹೋದರಿ, ನಿನ್ನ ಸುತ್ತಮುತ್ತಲಿರ್ತಕ್ಕಂಥ ಕುಟುಂಬಗಳವರು ಅಥವಾ ನಿನ್ನ ಒಂದು ಸಮುದಾಯ, ನಿನ್ನ ಒಂದು ಸಮಾಜ ಅದು ಯಾವ ರೀತಿಯಾಗಿದೆ ಎಂಬುದಾಗಿ ನೀವು ಅದನ್ನು ನೋಡದೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನಂತಂದರೆ, ಭಕ್ತನಾದಂಥ ಯೆಹೋಶುವನು ತೀರ್ಮಾನ ಮಾಡಿಕೊಂಡಂತೆ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂಬುದಾಗಿ. ಬಟ್ ಆ್ಯಸ್ ಫಾರ್ ಮೀ ಆ್ಯಂಡ್ ಮೈ ಹೌಸ್ ಹೋಲ್ಡ್ ವಿ ವಿಲ್ ಸರ್ವ್ ದ ಲಾರ್ಡ್. ಹಾಗಾದರೆ ನಾವು ಕೂಡ ಈ ಮಾತನ್ನು ಹೇಳಲಿಕ್ಕೆ ಅವಕಾಶವಿದೆಯಾ? ಜನರು ಯಾರನ್ನು ಬೇಕಾದರೂ ಸೇವಿಸಲಿ, ಜನರು ಯಾವ ರೀತಿಯಲ್ಲಿ ಬೇಕಾದರೂ ನಡೆದುಕೊಳ್ಳಲಿ, ಆದರೆ ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸ್ತೇವೆ ಅನ್ನತಕ್ಕಂತಹ ಒಂದು ದೃಢವಾದಂತಹ ವಿಶ್ವಾಸ, ಅಚಲವಾದಂಥ ನಂಬಿಕೆಯಲ್ಲಿ ನಾವು ಸಾಗಿ ಹೋಗುವಾಗ ಖಂಡಿತವಾಗಿಯೂ ಪ್ರಿಯರೇ, ನಮ್ಮ ಒಂದು ಶ್ರಮಕ್ಕೆ ಫಲವಿದೆ. ಆ ಒಂದು ಫಲವನ್ನು
ಕರ್ತನು ನಮಗೆ ಅನುಗ್ರಹಿಸುವಂಥವನಾಗಿದ್ದಾನೆ. ಆದ್ದರಿಂದ ನಾವು ವಿಚಲಿತರಾಗದೆ, ನಾವು ಸೋತು ಹೋಗದೆ, ಅಯ್ಯೋ ನನ್ನ ಕುಟುಂಬಕ್ಕೆ ಈ ರೀತಿಯಾಗಿ ಆಗಿಬಿಡ್ತಲ್ಲ ಎಂಬುದಾಗಿ ನಾವು ನೋವು ಪಡೋದೆ ಕರ್ತನ ಸನ್ನಿಧಿಯಲ್ಲಿ ನಮ್ಮ ಕುಟುಂಬದವರನ್ನು ಒಪ್ಪಿಸಿಕೊಳ್ಳೋಣ. ಇವತ್ತು ಮನೆಯಲ್ಲಿ ಹೆಂಡತಿ ಸರಿಯಿಲ್ಲ, ಗಂಡ ಸರಿಯಿಲ್ಲ, ಅಯ್ಯೋ ನನ್ನ ಮಕ್ಕಳು ಸರಿಯಿಲ್ಲ, ಅವರ ನನ್ನ ಮಾತನ್ನು ಕೇಳುವುದಿಲ್ಲ, ನಾನೊಬ್ಬಳೇ ಭಕ್ತಿಯನ್ನು ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳುವುದಾದರೆ, ಪ್ರೀತಿಯ ದೇವಜನರೇ, ನೀವು ಪ್ರಯತ್ನ ಮಾಡಿರಿ, ನೀವು ಪ್ರಾರ್ಥನೆ ಮಾಡಿರಿ, ಕರ್ತನ ಸನ್ನಿಧಿಗೆ ಒಪ್ಪಿಸಿಕೊಡ್ರಿ. ಕರ್ತನಿಗೆ ಅಸಾಧ್ಯವಾದದ್ದು, ಕರ್ತನಿಂದ ಆಗದೇ ಇರತಕ್ಕಂಥದ್ದು ಯಾವುದಿಲ್ಲ. ಆದ್ದರಿಂದ ಇವತ್ತು ನಿಮ್ಮ ಮಕ್ಕಳು ಸರಿಯಾದ ದಾರಿಯಲ್ಲಿ ನಡೀತಾ ಇಲ್ಲ ಅಂತ ಹೇಳುವುದಾದರೆ ಅದಕ್ಕೆ ತಾಯಿ ತಂದೆಗಳಾದಂಥ ನೀವೇ ಜವಾಬ್ದಾರರನ್ನು ದೇವರು ಮಾಡ್ತಾರೆ. ಆದ್ದರಿಂದ ಪ್ರೀತಿಯ ದೇವಜನರ, ನಿಮ್ಮ ಕೈಗೆ ಕೊಡಲ್ಪಟ್ಟಿರತಕ್ಕಂಥ ಕುಟುಂಬವನ್ನು ಕಾಪಾಡಿಕೊಳ್ಳುವಂಥದ್ದು ಮತ್ತು ಅವರನ್ನು ಆಧ್ಯಾತ್ಮಿಕವಾಗಿ ಮತ್ತು ದೇವರ ಭಕ್ತಿಯಲ್ಲಿ ಬೆಳೆಸುವಂಥದ್ದು ನಿಮ್ಮ ಜವಾಬ್ದಾರಿಯಾಗಿದೆ. ಆದ್ದರಿಂದ ದೇವರು ಕೊಟ್ಟಿರತಕ್ಕಂಥ ಜವಾಬ್ದಾರಿಯನ್ನು ಮಾಡುತ್ತಾ ಭಕ್ತರಾದಂಥ ಯೆಹೋಶುವನಂತೆ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ಹಾಗಾದರೆ ಇವತ್ತು ನಾವು ಕೂಡ ಆ ಮಾತನ್ನು ಹೇಳಲಿಕ್ಕೆ ಸಾಧ್ಯವಿದೆಯಾ ಎಂಬುದನ್ನು ಪ್ರಶ್ನೆ ಮಾಡ್ತಾ ಈ ಮಾತುಗಳನ್ನು ನಾನಿಲ್ಲಿ ಮುಕ್ತಾಯ ಮಾಡ್ತಾ ಇದ್ದೇನೆ. ಕಣ್ಣು ಮುಚ್ಚಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಕೃಪಾಳುವೆ, ನಿಮ್ಮ ಮಗನು ನಮ್ಮ ಪ್ರಭುವು ಯೇಸು ಕ್ರಿಸ್ತನವರ ನಾಮದಲ್ಲಿ ಧ್ಯಾನಿಸಿದಂತೆ ನಿಮ್ಮ ಮಾತುಗಳಿಗಾಗಿ ಸ್ತೋತ್ರ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂಬುದಾಗಿ ಭಕ್ತನಾದಂಥ ಯೆಹೋಶುವನು ಹೇಳಿದ ಪ್ರಕಾರ ನಾವು ಕೂಡ ಕರ್ತನೇ ಕುಟುಂಬವಾಗಿ ನಿಮ್ಮ ಭಕ್ತಿ ಮಾಡಲಿಕ್ಕೆ, ನಾವು ನಿಮ್ಮನ್ನು ಸೇವಿಸಲಿಕ್ಕೆ ಸ್ವಾಮಿ ನೀವು ನಮಗೆ ಸಹಾಯವನ್ನು ಕೊಡ್ರಪ್ಪ. ದೇವರೇ, ಪರಿಸ್ಥಿತಿಗಳು ಏನೇ ಇದ್ದರೂ ಕೂಡ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ನಮ್ಮ ಸಮುದಾಯ, ನಮ್ಮ ಸಮಾಜ, ಅದು ಅವರು ಯಾವ ರೀತಿಯಾಗಿದ್ದರೂ ಪರವಾಗಿಲ್ಲ ಸ್ವಾಮಿ, ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸ್ತೇವೆ ಎಂಬುದಾಗಿ ದೇವರು ನಾವು ಕೂಡ ಚಲವಾದಂಥ ತೀರ್ಮಾನ ಮಾಡಿಕೊಳ್ಳಿಕ್ಕೆ ಸ್ವಾಮಿ, ನಾವು ನಿಮ್ಮ ವಾಕ್ಯಗಳನ್ನು ಧ್ಯಾನಿಸಿ ಪ್ರಾರ್ಥನೆಯನ್ನು ಮಾಡುವಂಥವರಾಗಿ ಅಪ್ಪ, ನಿಮ್ಮ ಸನ್ನಿಧಿಯಲ್ಲಿ ಸ್ವಾಮಿ ನಾವು ಯಥಾರ್ಥವಂತರಾಗಿ ನಿರ್ದೋಷಗಳಾಗಿ ಕಾಣಿಸ್ಕೊಳ್ತಾ ನಾವು ಮುಂದಿನ ಸಂತತಿಯವರಿಗೆ ಸ್ವಾಮಿ ನಿಮ್ಮ ನೀತಿಯನ್ನು, ನಿಮ್ಮ ಮಾರ್ಗಗಳನ್ನು ಕಲಿಸ್ಕೊಡ್ಲಿಕ್ಕೆ ನಮಗೆಲ್ಲರಿಗೂ ನೀವು ಸಹಾಯ ಮಾಡಿರಿ. ಈ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರ್ತಕ್ಕಂಥ ನಿಮ್ಮ ಪ್ರಿಯರ ಜೀವಿತಗಳಲ್ಲಿ ಕಾರ್ಯ ಮಾಡು ಸ್ವಾಮಿ. ಯಾರ ಕುಟುಂಬದಲ್ಲಿ ಸಮಸ್ಯೆಗಳಿದ್ದಾವೆ, ಮಕ್ಕಳು ಮಾತು ಕೇಳ್ತಾ ಇಲ್ಲ, ಅವರು ವಿಧೇಯರಾಗ್ತಾ ಇಲ್ಲ ಎಂಬುದಾಗಿ ಬಾಧೆಯಲ್ಲಿ, ಚಿಂತೆಯಲ್ಲಿ, ಕಣ್ಣೀರಿನಲ್ಲಿ ನಿಮ್ಮನ್ನು ಪ್ರಾರ್ಥನೆ ಮಾಡ್ತಾಯಿದ್ದರು, ಅಂಥವರ ಬಾಧೆ, ಚಿಂತೆ, ಕಣ್ಣೀರನ್ನು ನೀವು ನೋಡಿ ಸ್ವಾಮಿ ಅವರಿಗೆ ನೀವು ಸಾಂತ್ವನವನ್ನು ಕೊಡ್ರಿ. ಕುಟುಂಬಗಳಲ್ಲಿ ಬದಲಾವಣೆಗಳು ಉಂಟಾಗಲಿ. ಕರ್ತನು ಇವರನ್ನು ಸಂತೈಸಿರಿ ಸ್ವಾಮಿ. ಅವರ ಜೀವಿತಗಳು, ಅವರ ಕುಟುಂಬಗಳು ಬದಲಾಗಲಿ. ನಿಮ್ಮ ನಾಮ ಮಹಿಮೆ ಹೊಂದಲಿ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನವರ ಮುಖಾಂತರ ಈ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.